ನಮಸ್ತೆ. ಲೀಬ್ರಾ ತುಲಾ ರಾಶಿಯವರ ನೋಡೋಣ ಯಾರಿಗೋ ಇಲ್ಲಿ ಕುಂಡಲಿನಿ ಅವೇಕನಿಂಗ್ ಆಗ್ತಾ ಇದೆ ಅನ್ನುವಂಥದ್ದು ಇದೆ. 4 ಲೆಟರ್ ಕಾಣಿಸ್ತಾ ಇದೆ. ವೈ ಲೆಟರ್ ಕೂಡ ಕಾಣಿಸ್ತಾ ಇದೆ. ಯಾರೋ ಬಿಗ್ ಹಾರ್ಟ್ ತಗೊಂಬಂದಿದ್ದಾರೆ ನಿಮ್ಗೆ ಕೊಡ್ಬೇಕು ಅಂತ. ಯಾರೋ ಮಾಂಗಲ್ಯ ತಗೊಳ್ತಿದ್ದಾರೆ. ಮತ್ತೆ ಮಾಂಗಲ್ಯಕ್ಕೆ ಆ ಕಡೆ ಈ ಕಡೆ ಹಾಕ್ತಾರಲ್ಲ, ಏನದು ಆ ಥರ ಮಾವಿನಕಾಯಿ ಡಿಸೈನ್ ಏನೋ ತಗೊಳ್ತಿದ್ದಾರೆ ಅನ್ನುವಂಥದ್ದು ಇದೆ. ಸಾಕಷ್ಟು ಜನರ ಕಣ್ಣು ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು ಇದೆ. ಒಂದಷ್ಟು ವರ್ಲ್ಡ್ ವಾರ್ ಎನರ್ಜಿ ಇಲ್ಲಿ ತೋರಿಸ್ತಾ ಇದೆ. ಹೊಸ ವೆಹಿಕಲ್ ತಗೊಳ್ಳುವಂಥದ್ದು, ಕುದುರೆ ಜಾಕಿ ಸಮಥಿಂಗ್ ಏನೋ ಕಾಣಿಸ್ತಾ ಇದೆ. ಯಾರೋ ಆಸೆಯಿಂದ ಯಾವುದಕ್ಕೋ ಆಸೆ ಪಟ್ಟಿದ್ದು ಇವ್ರು ಬಿಟ್ಟು ಅವ್ರು ಬಿಟ್ಟು ಇವ್ರು ಯಾರು ಅಂತ ಬೇರೆಯವ್ರ ಕೈ ಸೇರುವಂತ ಸಾಧ್ಯತೆ ಇದೆ. ಪ್ರೆಗ್ನೆನ್ಸಿ ಬರ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಲೈಫ್ ಸ್ಮೂತ್ ಆಗಿ ಮುಂದುವರಿತಾ ಇದೆ, ಹೀಗೆ ಮುಂದುವರ್ಸ್ಕೊಂಡು ಹೋಗಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ವಿಚಾರಗಳಲ್ಲಿ ನೀವು ಅನ್ಕೊಂಡಿದ್ಕಿಂತ ಹೆಚ್ಚಿನ ಗ್ರೋತ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಏನೋ ಕೂತು ಮಾತಾಡಿ ಸಮಸ್ಯೆನ ಬಗೆಹರಿಸ್ಕೊಂಡ್ರೆ ಬೆಟರ್ ಇರುತ್ತೆ ಅನ್ನುವಂಥದ್ದು ಇದೆ. ವಿಶ್ವಾಸ ದ್ರೋಹಕ್ಕೆ ಯಾವುದೇ ಕ್ಷಮೆ ಇಲ್ಲ ಅನ್ನುವಂಥದ್ದು ಇದೆ. ಸಂಬಂಧಗಳಲ್ಲಿ ಸಮತೋಲನನ ಕಾಯ್ದುಕೊಳ್ಳಿ ಅನ್ನುವಂಥದ್ದು ಇದೆ. ನೀವು ಮತ್ತೆ ನಿಮ್ಮ ಪಾರ್ಟ್ನರ್ ಇಬ್ರು ಬ್ಯಾಲೆನ್ಸಿಗೆ ಬನ್ನಿ ಅನ್ನುವಂಥದ್ದು ಇದೆ. ನಿಮ್ಮಿಬ್ಬರ ಸಂಬಂಧ ಒಂದು ಒಳ್ಳೆ ರೀತಿಲಿ ಎಂಡ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸೌಂದರ್ಯದ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ ಅನ್ನುವಂಥದ್ದು ಇದೆ. ಒಂದು ನಿರ್ಧಾರನ ತಗೊಳ್ಬೇಕಾದ್ರೆ ಎರಡು ಕಡೆಯ ವಾದ ವಿವಾದನ ಸರಿಯಾದ ರೀತಿಯಲ್ಲಿ ಆಲಿಸಿ ಅನ್ನುವಂಥದ್ದು ಇದೆ. ಕೋಪ ಮಾಡ್ಕೊಳ್ದಿರ ಡಿಸಿಷನ್ ಮೇಕಿಂಗ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಏನೋ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಮನೆಗೆ ಏನೋ ವಸ್ತುಗಳನ್ನ ತಗೊಂಬರ್ತೀರಾ ಅನ್ನುವಂಥದ್ದು ಇದೆ. ಸಾಕಷ್ಟು ಬದಲಾವಣೆನ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಸ್ಟಾರ್ಟಿಂಗ್ ಬಿಗ್ ಅಮೌಂಟ್ ಬರುತ್ತೆ, ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ಅಮೌಂಟ್ ಬರೋಕ್ಕೆ ಶುರು ಆಗುತ್ತೆ, ಮತ್ತೆ ದೊಡ್ಡ ದೊಡ್ಡ ಅಮೌಂಟ್ ನಿಮ್ಗೆ ಬರುತ್ತೆ ಈ ತಿಂಗಳು ಅನ್ನುವಂಥದ್ದು ಕೂಡ ಇದೆ. ಕಾರ್ಯವಾಸಿ ಕತ್ತೆ ಕಾಲ್ ಹಿಡಿ ಅಂತ ಏನೋ ಒಂದಷ್ಟು ಗಾದೆನ ನಂಬ್ಕೊಂಡು ಯಾರ್ಯಾರ್ದು ಕೈ ಕಾಲು ಹಿಡಿದು ಏನೋ ಮಾಡ್ತೀರಾ. ಆಮೇಲೆ ಅದೆಲ್ಲವೂ ಕೂಡ ವ್ಯರ್ಥ ಅಂತ ಗೊತ್ತಾದ್ಮೇಲೆ ಕೋಪ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಮೈಂಡ್ ಟ್ರಾಪ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಏನೋ ಸಮಥಿಂಗ್ ಗ್ರೇ ಕಲರ್ ಹೇರ್ ಇರೋ ಅಂಥವ್ರು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಮತ್ತೆ ಯಾರ ಜೊತೆನೋ ನೀವು ನ್ಯೂಡ್ ಆಗಿ ಇರುವಂತ ಫೋಟೋಗಳು ವೈರಲ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಹಾಗಾಗಿ ಸ್ವಲ್ಪ ಹೆಚ್ಚಿನ ಗಮನನ ಹರಿಸಿ ಅನ್ನುವಂಥದ್ದು ಕೂಡ ಇದೆ. ಒಂದು ಒಳ್ಳೆ ಕೆಲಸ ನಿಮ್ಮ 1000 ತಪ್ಪನ್ನ ಕ್ಷಮಿಸುತ್ತೆ ಅನ್ನೋದಾದ್ರೆ ನೀವಿನ್ನ ಹೆಚ್ಚು ಹೆಚ್ಚು ಒಳ್ಳೆ ಕೆಲಸಗಳು ಮಾಡ್ಬೇಕಲ್ವಾ, ಯಾಕೆ ಮಾಡ್ತಾ ಇಲ್ಲ ಅನ್ನುವಂಥದ್ದು ಇದೆ. ನಿಮ್ಮಿಂದ ಒಂದು ವಿವಾಹದ ಕಾರ್ಯಕ್ಕೆ ಮುನ್ನುಡಿ ಆಗಬೇಕು, ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಹಾಗಾಗಿ ಹೆಚ್ಚಿನ ಒಂದು ಅನುಕೂಲಗಳು ಮುಂದಿನ ದಿನಗಳಲ್ಲಿ ಆಗತ್ತೆ ಅನ್ನುವಂಥದ್ದು ಇದೆ. ಜಾಗ ಜಮೀನು ಮಾರಾಟದ ವಿಚಾರವಾಗಿ ಒಂದಷ್ಟು ಗೊಂದಲಗಳು ಅಥವಾ ಒಂದಷ್ಟು ಸಮಸ್ಯೆಗಳು ಆಗಬಹುದು. ಅದನ್ನ ಪೂರ್ವಜರಿಗೆ ಸಮಸ್ಯೆ ಆಗದಂಗೆ ಪರಿಹಾರ ಮಾಡ್ಕೊಂಡ್ರೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಮುಂದಿನ ತಲೆಮಾರಿಗೆ ಅಂತ ಇದ್ದಾಗ ಈ ತಲೆಮಾರಿನವರು ಅದನ್ನ ಪ್ರಯತ್ನ ಪಡೋದಕ್ಕೆ ಹೋಗ್ಬೇಡಿ. ಜಾಗದಲ್ಲಿ ಇದೆ ಅಂತ ಗೊತ್ತಾದ ಮೇಲೆ ಆ ಜಾಗ ಕೊಂಡ್ಕೊಂಡ್ಮೇಲೆ ಸುಮ್ನಾಗ್ಬಿಡಿ. ಮುಂದಿನ ದಿನಗಳಲ್ಲಿ ಆ ತಾಯಿ ತಂತಾನೆ ಒಲಿದು ಬರ್ತಾಳೆ ಭೂಮಿಲಿ ಅನ್ನುವಂಥದ್ದು ಕೂಡ ಇದೆ ಅಲ್ಲಿ. ಸೊ ಮುಂದಿನ ದಿನಗಳಲ್ಲಿ ಸ್ವಲ್ಪ ವಿಚಾರದಲ್ಲಿ ಏನೋ ಒಂದಷ್ಟು ಬದಲಾವಣೆಗಳನ್ನ ಬಯಸ್ತಾ ಇದ್ದೀರಾ. ಇಲ್ಲೇನೋ ಅದು ಕಟ್ ಆಯ್ತು, ಎನರ್ಜಿ ಸೀಕ್ರೆಟ್ ಇತ್ತು, ಎನರ್ಜಿ ಕಟ್ ಆಯ್ತು ಅನ್ನುವಂಥದ್ದು ಇದೆ. ಸೊ ಏನು ಹೈಬ್ರಿಡ್ ಒಂದಷ್ಟು ಹೈಬ್ರಿಡ್ಡಿಗೇನೆ ಪ್ರಶಸ್ತಿ ಬರಬಹುದು ಅಥವಾ ಹೈಬ್ರಿಡ್ ಏನೋ ಬಿಸ್ನೆಸ್ ತರ ಮಾಡುವಂತ ಸಾಧ್ಯತೆ ಇದೆ.
ಲಂಕೆಗೆ ಸಂಬಂಧಪಟ್ಟಂಗೆ ಲಂಕೆಯ ಫ್ಯಾಮಿಲಿ, ಲಂಕಾಧೀಶ್ವರರ ಫ್ಯಾಮಿಲಿಗೆ ಸಂಬಂಧಪಟ್ಟಂಗೆ ಏನೋ ಒಂದಷ್ಟು ಮಾಹಿತಿಗಳು ಹರಿದಾಡುತ್ತೆ ಅನ್ನುವಂಥದ್ದು ಕೂಡ ಇದೆ. ರೈಲ್ವೆ ಹಳಿಗಳು, ಬೋಗಿಗಳು ಸಪರೇಟ್ ಆಗ್ತವೆ ಅಷ್ಟೇ, ಏನು ಸಮಸ್ಯೆ ಆಗದಂಗೆ. ಯೂನಿವರ್ಸ್ ಪ್ರೊಟೆಕ್ಟ್ ಮಾಡುತ್ತೆ, ಏಂಜಲಿಕ್ ಟೀಮ್ ಪ್ರೊಟೆಕ್ಟ್ ಮಾಡುತ್ತೆ, ಯಾವುದೇ ಸಾವು ನೋವು ಆಗದಂಗೆ ಅಂತ. ಸೊ ಜೊತೆಗೆ ಒಂದಷ್ಟು ವಿಚಾರಗಳಲ್ಲಿ ನಿಮ್ಮನ್ನ ಪ್ರಾಣಾಪಾಯದಿಂದ ಕಾಪಾಡಿದಂಥ ಶಕ್ತಿಗೆ ಒಂದು ಕೃತಜ್ಞತೆನ ಸಲ್ಲಿಸಬೇಕಾಗಿರೋದು ನಿಮ್ಮ ಕರ್ತವ್ಯ ಅಲ್ವಾ? ಸೊ ಏನು ಒಂದು ದೊಡ್ಡ ಅವಘಡಗಳಿಂದ ನೀವು ತಪ್ಪಿಸ್ಕೊಂಡು ಬರ್ತೀರಾ, ಆವಾಗ ಒಂದು ತುಪ್ಪದ ದೀಪನ ಮನೆಯಲ್ಲಿ ಹಚ್ಚಿ ಒಂದು ಕೃತಜ್ಞತೆನ ಸಲ್ಲಿಸೋದು. ಹಳೆ ಕಾಲದಿಂದ ನಮ್ಮ ಹಿರಿಯರು ಮಾಡ್ಕೊಂಬಂದಿದ್ದಾರೆ. ಈಗಿನ ಕಾಲದವರು ಮಾಡೋದಿರ್ಲಿ, ಒಂದು ಥ್ಯಾಂಕ್ ಯೂನು ಹೇಳಲ್ಲ. ಏನೋ ನನ್ನ ಅದೃಷ್ಟ ಚೆನ್ನಾಗಿತ್ತು, ಅದೃಷ್ಟ ಎಲ್ಲಿಂದ ಬಂದ್ಬಿಡುತ್ತೆ ಅಲ್ವಾ? ಭಗವಂತನ ಆಶೀರ್ವಾದನೇ ಅಲ್ವಾ ಅದೃಷ್ಟ. ಸೊ ಅದನ್ನ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಳ್ಳೆ ಫ್ರೆಂಡ್ಸ್ ಎಲ್ಲ ಒಳ್ಳೊಳ್ಳೆಯವ್ರು ಸಿಗ್ತಾರೆ ನಿಮಗೆ, ಒಂದೊಳ್ಳೆ ಮಾಹಿತಿ ಸಿಗುವಂಥದ್ದು, ಒಂದೊಳ್ಳೆ ಪಾಸಿಟಿವ್ ಲೈಫ್ ಚೇಂಜ್ ನಿಮಗೆ ಬರುತ್ತೆ ಅನ್ನುವಂಥದ್ದು ಇದೆ. ಕ್ರಿಸ್ಮಸ್ನ ಭರ್ಜರಿಯಾಗಿ ಆಚರಿಸ್ತೀರಾ ಅನ್ನುವಂಥದ್ದು ಇದೆ. ಕ್ರಿಸ್ಮಸ್ಸಿಗೆ ಆಫರ್ ಮೇಲೆ ಆಫರ್ಗಳು ನಿಮಗೆ ಬರುವಂಥದ್ದು, ಫ್ರೀ ಲಕ್ಕಿ ಡಿಪ್ ಕೂಪನ್ಗಳು ಬರುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ ಇಲ್ಲಿ. ಜೊತೆಗೆ ಮುಂದಿನ ದಿನಗಳಲ್ಲಿ ನೀವು ಯಾರಿಗೆ ದ್ರೋಹ ಮಾಡಿದ್ರೋ ಅಥವಾ ಮೋಸ ಮಾಡಿದ್ರೋ ಅವರು ನಿಮ್ಮನ್ನ ಕ್ಷಮಿಸ್ಬಿಡುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಒಂದು ತಪ್ಪನ್ನ ಕ್ಷಮಿಸಿದ್ರೆ ಮತ್ತೊಂದು ತಪ್ಪು ಮಾಡಬಾರ್ದು. ಒಂದು ತಪ್ಪನ್ನ ಕ್ಷಮಿಸಿದ್ರೆ ಆ ಕ್ಷಮೆಯನ್ನ ನಾವು ಒಂದು ಶಿಕ್ಷೆ ತರ ತಗೊಂಡು ಒಂದಷ್ಟು ಒಳಿತು ಕಾರ್ಯಗಳನ್ನ ಮಾಡಬೇಕು ಅನ್ನುವಂಥದ್ದು ಕೂಡ ಇದೆ. ಹೊಸ ಬಿಸ್ನೆಸ್ ಸ್ವಲ್ಪ ಸ್ಲೋ ಆಗಿ ಪಿಕಪ್ ಆಗತ್ತೆ, ಬಟ್ ಚೆನ್ನಾಗಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲರನ್ನು ಒಗ್ಗಟ್ಟಲ್ಲಿ ಇಡುವಂಥ ಪ್ರಯತ್ನನ ಮಾಡಿ, ಅಹಂ ಬೇಡ ಅಥವಾ ನಾನ್ ಮೇಲೂ ನೀನ್ ಮೇಲೂ ಅನ್ನೋದು ಅವ್ರು ಯಾರ ಮಧ್ಯೆನೂ ಬರ್ದೇ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ದೈವ ನಿರ್ಣಯ ಇಲ್ದಿರ ಏನು ಮಾಡಕ್ ಹೋಗ್ಬೇಡಿ, ಡಿವೈನ್ ಗೈಡೆನ್ಸ್ ಪಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಫುಟ್ಬಾಲ್ ಅಲ್ಲಿ ಹೆಚ್ಚಿನ ಒಂದು ಯಶಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಒಂದು ಒಲಿಂಪಿಕ್ ಅಲ್ಲಿ ಕೂಡ ಗೋಲ್ಡ್ ಮೆಡಲ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಮಕ್ಕಳು ನಿಮ್ಗೆ ಪ್ರೀತಿ ಪಾತ್ರರಾಗ್ಬಿಡ್ತಾರೆ, ಅವ್ರನ್ನ ಬಿಟ್ಟು ಇರೋದಕ್ಕೆ ಆಗ್ದಿರಾ ಒಂದಷ್ಟು ಸಮಸ್ಯೆಗಳನ್ನ ಮಾಡ್ಕೊಳ್ತೀರಾ. ಕೆಲಸ ಕಾರ್ಯ ಏನು ಬೇಡ, ನನ್ನ ಮಕ್ಕಳೇ ನಂಗೆ ಸಾಕು ಅಂತ ಕೂತ್ಕೊಳ್ಳುವಂಥದ್ದು ಕೂಡ ಇದೆ. ಸೊ ಯಾರಿಗೋ ಪುಟ್ಟ ಬೇಬಿ ಆಗತ್ತೆ, ಆ ಬೇಬಿ ಗರ್ಲ್ ತುಂಬಾ ಒಂದು ಯಶಸ್ಸನ್ನ ಕೂಡ ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಮಹಾತಾಯಿಯ ಆಶೀರ್ವಾದ, ಶಕ್ತಿ ದೇವತೆಯ ಆಶೀರ್ವಾದ, ರಹಸ್ಯ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಇದೆ ಅನ್ನುವಂಥದ್ದು ಕೂಡ ಇದೆ. ನೀವು ಜಿಮ್ ಓಪನ್ ಮಾಡಬೇಕು ಅಂತಿದ್ರೆ ಮಾಡಿ, ಅದರಿಂದ ಕೂಡ ಚೆನ್ನಾಗಿ ಆಗುತ್ತೆ. ಬಟ್ ಎಲ್ಲ ಬಿಸ್ನೆಸ್ ಸ್ವಲ್ಪ ಸ್ಲೋ ಆಗಿ ಶುರು ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಸ್ವಲ್ಪ ಸ್ಲೋ ಆಗಿ ಶುರು ಆಗುತ್ತೆ ಅನ್ನುವಂಥದ್ದು. ಸೊ ಹಳ್ಳಿ ಮನೆಯನ್ನ ಜೀರ್ಣೋದ್ಧಾರ ಮಾಡಬೇಕು ಅನ್ಕೊಂಡಿದ್ದೀರಾ, ಮಾಡಿ ಅನ್ನುವಂಥದ್ದು ಇದೆ. ವಿವಾಹದಿಂದ ಸಾಕಷ್ಟು ಒಳಿತಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಜೀವನ ಶೈಲಿ ಬಹಳಷ್ಟು ಜನರ ಮನ ಮುಟ್ಟಿದೆ. ಸೊ ಹಾಗಾಗಿ ಇನ್ನ ಹೆಚ್ಚಿನ ಒಂದು ಬದಲಾವಣೆನ ನೀವು ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಏನೇ ಆದ್ರೂ ಚಿಂತೆ ಮಾಡಕ್ ಹೋಗ್ಬೇಡಿ, ಪಾಸಿಟಿವ್ ಆಗಿ ಇರಿ ಅನ್ನುವಂಥದ್ದು ಇದೆ. ಹೊಸ ವರ್ಷದ ರೆವಲ್ಯೂಷನ್ಸ್ ಏನಿದೆ ಅದೆಲ್ಲವೂ ಕೂಡ ಈಡೇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾರನ್ನೋ ಕಾಲಿಂದ ಒದ್ದು ಮನೆಯಿಂದ ಹೊರ ಹಾಕುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಇದೆ. ಯಾರೋ ಓಕೆ, ಇಲ್ಲಿ ಒಂದು ಗೊತ್ತಿಲ್ಲ ಹೇಗೆ ಹೇಳೋದು ಅಂತ, ಏನೋ ಒಂದು ಕರ್ಮ ಅವ್ರನ್ನ ಸುತ್ತುತ್ತಾ ಇದೆ. ಅವರು ಇಹಲೋಕ ತ್ಯಜಿಸಿದ್ರು ಕೂಡ ಅವರಿಗೆ ಮುಕ್ತಿ ಅನ್ನೋ ಸಿಗ್ತಾ ಇಲ್ಲ. ಮುಕ್ತಿನ ಕೊಡ್ಸೋದಕ್ಕೆ ಯಾರೋ ಒದ್ದಾಡ್ತಿದ್ದಾರೆ, ಆದ್ರೂ ಕೂಡ ಅದಾಗ್ತಿಲ್ಲ. ಅದ್ ಯಾಕೆ ಅನ್ನುವಂಥ ಪ್ರಶ್ನೆ ಇಲ್ಲಿ ಯಾರೋ ಇಟ್ಟಿದ್ದಾರೆ. ಸೊ ಅವರು ನಿರಪರಾಧಿನ ಅಥವಾ ಒಂದು ಹೇಳಕ್ಕೆ ಕಷ್ಟ ಆಗ್ತಿದೆ, ಒಂದು ಋತುಸಾವದಲ್ಲಿ ಇದ್ದಂಥ ಸಮಯದಲ್ಲಿ ಒಂದು ಹೆಣ್ಣು ಮಗಳು, ದೈವದ ಆಶೀರ್ವಾದ ಇದ್ದಂಥ ಒಂದು ಶುದ್ಧ ಮನಸ್ಸಿನ ಹೆಣ್ಮಗಳನ್ನ ಕಾಲಲ್ಲಿ ಒದ್ದಿ ಮನೆಯಿಂದ ಹೊರಗಾಕಿದ್ದಾರೆ. ಆ ಹೆಣ್ಣು ಏನು ಕೆಟ್ಟದ್ದು ಬಯಸಿಲ್ಲ, ನಿರಪರಾಧಿಯಾಗಿದ್ಲು. ಈ ವ್ಯಕ್ತಿ ಮೇಲೆ ಇದ್ದಂಥ ಒಂದಷ್ಟು
ದುಷ್ಟ ಶಕ್ತಿಗಳು ಆ ಕಾರ್ಯನ ಮಾಡಿಸಿದ್ವೋ ಅಥವಾ ಅವನೇ ಮಾಡಿದ್ನೋ ಗೊತ್ತಿಲ್ಲ. ಆ ಕಾರ್ಯ ಆಗಿದೆ. ಆ ಕಾರ್ಯದಿಂದ ಅದು ಅಡ್ಡಿ ಆಗ್ತಾ ಇದೆ ಅನ್ನುವಂಥದ್ದು ಇದೆ. ಆ ಕಾರ್ಯದಿಂದ ಅದು ಅಡ್ಡಿ ಆಗ್ತಾ ಇದೆ ಅನ್ನುವಂಥದ್ದು ಇದೆ. ಸೊ ಅದನ್ನ ಹೇಗೆ ಕ್ಷಮಾಪಣೆ ಕೊಡಿಸ್ಬೇಕೋ ಗೊತ್ತಿಲ್ಲ. ಆ ವ್ಯಕ್ತಿ ಯಾರಿದ್ದಾರೆ ಅವರು ಅದನ್ನ ಕ್ಷಮಿಸಿ ಆಗಿದೆ. ಅದನ್ನ ಅವ್ರಿಗೆ ಗೊತ್ತಿದೆ. ನನ್ನನ್ನ ಮನೆಯಿಂದ ಹೊರಗಾಕ್ದವ್ರು ಅಥವಾ ನನ್ನನ್ನ ಕಾಲಿಂದ ಒದ್ದಂಥವ್ರು ಅಥವಾ ನನ್ಗೆ ಅವಮಾನ ಮಾಡ್ದಂಥವ್ರು ತಾನಾಗೆ ಮಾಡಿಲ್ಲ. ಅದೊಂದು ಬ್ಲಾಕ್ ಮ್ಯಾಜಿಕ್ ಎನರ್ಜಿಯಿಂದ ಅಥವಾ ಅವರ ದೇಹದ ಮೇಲಿದ್ದಂಥ ದುಷ್ಟಶಕ್ತಿಗಳು ಮಾಡಿಸಿದ್ದು ಅನ್ನುವಂಥದ್ದು ಗೊತ್ತಿದ್ದಂಥ ಕಾರಣಕ್ಕೆ ಅವ್ರು ಅದನ್ನ ಕ್ಷಮಿಸಿದ್ದಾರೆ. ಇಲ್ಲಿ ಮೊನ್ನೆ ಒಂದು ಕತೆ ಓದಿದೆ. ಕೃಷ್ಣ ಅದ್ಯಾವುದೋ ಒಂದು ಬಾವಿಲಿ ಏನದು ಉಡಾ ಆಗಿ ಬಿದ್ದಿದ್ರಂತೆ, ಅದೊಂದು ಕತೆ. ಸೊ ಅದ್ ಕತೆ ನೆನಪು ಬರ್ತಿದೆ. ಅದು ದೊಡ್ಡ ಕತೆ ಹೇಳಕ್ಕೆ. ಸೊ ಆ ಥರ ಒಂದ್ ಸಣ್ಣ ಸಣ್ಣ ತಪ್ಪು ಕೂಡ ಅಥವಾ ಒಂದು ಸಣ್ಣ ಸಣ್ಣ ವಿಚಾರ ಕೂಡ ನಮ್ಗೆ ದೊಡ್ಡ ದೊಡ್ಡ ಶಾಪವಾಗಿ ಪರಿಣಾಮ ಬೀರುತ್ತೆ. ಅದೊಂದು ಕಣ್ಣೀರಿನ ದಿನ. ಮತ್ತೆ ಎಸ್ಪೆಷಲಿ ನಾವು ಪೀರಿಯಡ್ಸ್ ಅಲ್ಲಿ ಇದ್ದಾಗ ಕಣ್ಣೀರ್ ಹಾಕಬಾರ್ದು. ಇದು ಕಲಿಗಾಲ, ಇದೆಲ್ಲ ಬುಲ್ಶಿಟ್ ಅನ್ನೋರಿಗೆ ಆ ಶಿಟ್ ಅವ್ರಿಗೆ ಇರ್ಲಿ. ಸೊ ಬಟ್ ಇದೆಲ್ಲ ನಿಜ ಇದೆ. ಸೊ ಇದೆಲ್ಲ ಆಗತ್ತೆ. ಸೊ ನಾನೇ ಎಷ್ಟೊಂದು ವಿಚಾರಗಳಲ್ಲಿ ನೋಡಿದೀನಿ ಆಗತ್ತೆ. ಸೊ ಹಾಗಾಗಿ ಈ ತರ ಮಾಡಬಾರ್ದು. ಬಟ್ ಇದಕ್ ಪರಿಹಾರ ಏನು ಅನ್ನೋದನ್ನ ಮೇ ಬಿ ಅವರಿಗೆ ಮುಂದಿನ ದಿನಗಳಲ್ಲಿ ಕಾಲೇ ಇಲ್ದಿರ ಹೋಗ್ಬಹುದು ಮುಂದಿನ ನೆಕ್ಸ್ಟ್ ಲೈಫಿಗೆ ಅವರು ಬಂದಾಗ. ಅಥವಾ ಅವರು ಸ್ವಂತ ತಲೆನ ಉಪಯೋಗಿಸ್ಕೊಳ್ಳಿಲ್ಲ ಅನ್ನುವಂಥ ಕಾರಣಕ್ಕೆ ಬುದ್ಧಿನೇ ಸರಿಯಾಗಿ ಇಲ್ದಿರ ಹೋಗ್ಬೋದು. ಒಂದೊಂದು ಕೆಟ್ಟ ಕರ್ಮಗಳಿಗೂ ಒಂದೊಂದು ಅನಾರೋಗ್ಯ ಅಥವಾ ಒಂದೊಂದು ಸಮಸ್ಯೆಗಳನ್ನ ಹೊತ್ತೇ ಬರುವಂಥದ್ದು. ಸೊ ಮೆಂಟಲಿ ರಿಟೈರ್ಡ್ ಅಥವಾ ಫಿಸಿಕಲಿ ಅನೇಬಲ್ ಇರುವಂಥವ್ರು ಅಥವಾ ಮೆಂಟಲಿ ಚಾಲೆಂಜಸ್, ಫಿಸಿಕಲಿ ಚಾಲೆಂಜಸ್ ಅಥವಾ ಸ್ಪೆಷಲ್ ಚೈಲ್ಡ್ ಏನೇ ಕರಿಬಹುದು. ಬಟ್ ಎಲ್ಲದಕ್ಕೂ ಒಂದಲ್ಲ ಒಂದು ರೀಸನ್ ಇರುತ್ತೆ. ಬಟ್ ಇದಕ್ಕೇನೋ ಪರಿಹಾರ ಇದೆ ಅನ್ನುವಂಥದ್ದು ಇದೆ. ಸೊ ಇದಕ್ಕೆ ಮೂಲ ಕಾರಣ ಯಾರು ಅವ್ರ ಮೇಲೆ ಅದೆಲ್ಲವನ್ನು ಕೂಡ ರಿಟರ್ನ್ ಮಾಡ್ಬಿಟ್ಟು ಸೊ ಇವ್ರ ಎನರ್ಜಿನ ಕ್ಲಿಯರ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಅನ್ಸುತ್ತೆ. ಸೊ ಯಾರು ಈ ಒಂದು ಕೆಲ್ಸನ ಮಾಡಿ ಕಾಲಲ್ಲಿ ಒದ್ದಿ ಅವಮಾನ ಮಾಡಿದ್ರು ಸೊ ಅವರಿಗೆ ಅವ್ರ ಮೇಲಿದ್ದಂತ ದುಷ್ಟಶಕ್ತಿ ಮೇಲೆ ಆ ಒಂದು ಏನ್ ಮಾಡಿದ್ದಾರೆ ಅದೆಲ್ಲಾನು ಅದ್ರ ಮೇಲೆ ಹಾಕ್ಬಿಟ್ಟು ಅವ್ರ ಎನರ್ಜಿನ ಕ್ಲಿಯರ್ ಮಾಡಿದ್ರೆ ಸರಿ ಹೋಗುತ್ತೆ. ಆ ದುಷ್ಟಶಕ್ತಿನ ಯಾರು ಕಳ್ಸಿದ್ರೋ ಅದು ಅವ್ರಿಗೆ ಹೋಗುತ್ತೆ. ಸೊ ಅದು ಬಂದಂತ ಮೂಲಕ್ಕೆ ಹೋದಾಗ ಸೊ ಎಲ್ಲವೂ ಕೂಡ ಒಂದ್ ರೀತಿಲಿ ಎನರ್ಜಿ ಬ್ಯಾಲೆನ್ಸ್ಗೆ ಬರಬಹುದು ಅಂತ ನಂಗೆ ಅನ್ನಿಸ್ತಾ ಇದೆ. ಪರ್ಟಿಕ್ಯುಲರ್ಲಿ ಗೊತ್ತಿಲ್ಲ, ಯಾರು ಈ ಪ್ರಶ್ನೆನ ಕೇಳ್ತಿದ್ದೀರಾ ಅಂತಾನು ಗೊತ್ತಿಲ್ಲ. ಬಟ್ ಆ ಒಂದು ಆತ್ಮಕ್ಕೆ ಪರಿಹಾರ ಕೊಡ್ಬೇಕು ಅಂದ್ರೆ ಮೇ ಬಿ ಅದು ಎಲ್ಲಿಂದ ಬಂತು ಆ ಸಮಯ ಸಂದರ್ಭ ಕ್ರಿಯೇಟ್ ಆದಂತ ಸಮಯಕ್ಕೆ ಹೋಗಿ ಅದನ್ನ ಆಗಿದ್ದಂಥದ್ದೆಲ್ಲವೂ ಕೂಡ ರಿಟರ್ನ್ ಮಾಡಿದ್ರೆ ಸೆಂಡರ್ ಯಾರು ಕಳ್ಸಿರ್ತಾರೋ ಅವ್ರಿಗೆ ವಾಪಸ್ ಕೊಟ್ರೆ ಸೊ ಸರಿ ಹೋಗ್ಬಹುದು ಅಂತ ಅನ್ನಿಸ್ತಾ ಇದೆ. ಮಹಾಲಕ್ಷ್ಮಿಯ ವಿಶೇಷವಾದಂಥ ಆಶೀರ್ವಾದ ಇದೆ. ಸೊ ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಇದೆ. ಯು ಆರ್ ಹೈಲಿ ಪ್ರೊಟೆಕ್ಟೆಡ್ ಇದ್ದೀರಾ. ಒಂದು ಬೆಳಕು ನಿಮ್ಮನ್ನ ಯಾವಾಗ್ಲೂ ಕಾಯ್ತಾ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ವಿಚಾರಗಳು ಇಲ್ಲಿ ಇದೆ. ಒಂದಷ್ಟು ಸ್ಪಿರಿಚುಯಾಲಿಟಿ ಇದೆ, ಒಂದಷ್ಟು ಫಿಸಿಕಲಿ, ಮೆಂಟಲಿ, ಎಮೋಷ್ನಲಿ ಎಲ್ಲ ರೀತಿಲೂ ಹೀಲಿಂಗ್ ಬೇಕಾಗಿದೆ. ಬ್ಯಾಲೆನ್ಸ್ ಅಲ್ಲಿ ಇದ್ದೀರಾ. ಹಾಗಾಗಿ ಇಷ್ಟೊಂದು ಶಾಂತವಾಗಿ ಪಾಸಿಟಿವ್ ಆಗಿ ನಿಮ್ಮ ಎನರ್ಜಿ ಫ್ಲೋ ಆಗ್ತಾ ಇದೆ ಇಲ್ಲಿ. ಸೊ ಒಳ್ಳೇದಾಗತ್ತೆ. ಇನ್ನ ಹೆಚ್ಚಿನ ಅನುಕೂಲಗಳು ನಿಮ್ಮ ಜೀವನದಲ್ಲಿ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಸ್ಟ್ರಾಂಗ್ ಆಗಿ ಇರಿ ಅಂತ ಹೇಳ್ತಾ ಒಂದಷ್ಟು ಎನರ್ಜಿ ಎಕ್ಸ್ಚೇಂಜ್ ಬೇಡ ಅನ್ನೋದನ್ನ ಹೇಳ್ತಾ ಸೊ ನೀವಾಗಿರಿ ಅಂತ ಹೇಳ್ತಾ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಸ್, ವೆಹಿಕಲ್ ತಗೊಳ್ಬಹುದು. ಸಾಕಷ್ಟು ಪಾಸಿಟಿವ್ ಇದೆ. ಎಲ್ಲದಕ್ಕೂ ಎಸ್ 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 ಅನ್ನುವಂಥ ರೀತಿಲಿ ಇದೆ. ಸೊ ಏನ್ ಬೇಕಾದ್ರೂ ಮಾಡಿ, ಹೇಗ್ ಬೇಕಾದ್ರೂ ಇರಿ, ಆದ್ರೆ ಒಳ್ಳೆ ರೀತಿಲಿ ಇರಿ ಅಂತ ಹೇಳ್ತಾ ಬ್ಯಾಲೆನ್ಸಿಂಗ್ ಆಗಲಿ ಇರಿ ಅಂತ. ಎಲ್ಲವೂ ಕೂಡ ನೀವ್ ಅನ್ಕೊಂಡಂಗೆ ಆಗತ್ತೆ. ನಿಮ್ಗೆ ಏನ್ ಬೇಕೋ ಎಲ್ಲವೂ ಕೂಡ ಸಿಗುತ್ತೆ, ಎಲ್ಲವೂ ಕೂಡ ಆಗತ್ತೆ. ಸೊ ಆ ತರದ ಎನರ್ಜಿನೇ ಇದೆ ಅಂತ ಹೇಳ್ತಾ
ಸೊ ಹೆಚ್ಚಿನ ಒಂದು ಅನುಕೂಲನ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಹೊಸ ವರ್ಷ ನಿಮಗೆ ಇನ್ನಷ್ಟು ಯಶಸ್ಸನ್ನ ತರಲಿ, ಇನ್ನೊಂದಷ್ಟು ಅದೃಷ್ಟನ ತರಲಿ, ಆಶೀರ್ವಾದನ ತರಲಿ ಅಂತ ಕೇಳ್ಕೊಳ್ತಾ, ಸೊ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ, ಎಲ್ಲರಿಗೂ ಒಳ್ಳೇದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗಲೂ ಚೆನ್ನಾಗಿರ್ಲಿ, ಸಂತೋಷವಾಗಿರ್ಲಿ ಅಂತ ಹಾರೈಸ್ತಾ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಯಾರೋ ಗ್ರೇ ಕಲರ್ ಕಾರ್ ತಗೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಎಸ್, ಟೇಕ್ ಕೇರ್, ಬಾಯ್, ನಮಸ್ತೆ. ಈ ಕ್ಯಾಂಡಲ್ ಹೀಗೆ ಉರಿತಾ ಇರುತ್ತೆ, ನೋಡಿ ಹೀಲ್ ಮಾಡ್ಕೊಳ್ಳಿ, ಹೀಲ್ ಆಗತ್ತೆ. ಸೊ ನಿಮ್ಮ ಮ್ಯಾನಿಫೆಸ್ಟೇಷನ್ ಏನಿದೆ ಎಲ್ಲವೂ ಕೂಡ ಆಗತ್ತೆ. ಈ ಜಾಗ ಏನಿದೆ ಇಲ್ಲಿ ಮಹಾಲಕ್ಷ್ಮಿಯ ಒಂದಷ್ಟು ಸಿಂಬಲ್ ಇದೆ. ಲಕ್ಷ್ಮಿ ಮೇಲೆ ಸಾರಿ ತಾವರೆ ಹೋದ್ಮೇಲೆ ಲಕ್ಷ್ಮಿ ಕೂತಿರೋ ಹಾಗೆ ಇದೆ ಇಲ್ಲಿ. ಬಟ್ ಸ್ವಲ್ಪ ನೆಗೆಟಿವಿಟಿ ಅನ್ನೋದು ಇದೆ ಇಲ್ಲಿ. ಸೊ ಆ ನೆಗೆಟಿವಿಟಿ ಹೋದ್ರೆ ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್ ಚೆನ್ನಾಗಾಗತ್ತೆ. ಸೊ ಪ್ರಾರ್ಥನೆ ಮಾಡ್ಕೊಳ್ಳಿ, ಏನೇನು ಮ್ಯಾನಿಫೆಸ್ಟ್ ಬೇಕು ಮಾಡ್ಕೊಳ್ಳಿ, ಎಲ್ಲವೂ ಕೂಡ ಈಡೇರುತ್ತೆ. ಓಕೆ, ಬೇಬಿ ಕೂಡ ಬರುತ್ತೆ. ನನಗೆ ಚಾಮುಂಡೇಶ್ವರಿಯ ಎನರ್ಜಿ ಕೂಡ ಇದೆ, ಚಾಮುಂಡೇಶ್ವರಿ ಆಶೀರ್ವಾದ ಕೂಡ ಇದೆ. ಟೇಕ್ ಕೇರ್.
ಓಂ ಶಾಂತಿ ಶಾಂತಿ ಶಾಂತಿ. ಎಲ್ರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್. ಶಾಂತಿ. ಒಳ್ಳೆಯದಾಗಲಿ.